ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ತುಂಬ ದಿನಗಳಾದಮೇಲೆ ಮತ್ತೆ ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಕ್ಕೆ ಸ್ಟಾಪ್ ಆಗಿತ್ತು ವೀಡಿಯೋಗಳು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ, ಓಕೆನಾ. ಸೊ ಸದ್ಯಕ್ಕೆ ಇವಾಗ ಟೈಮ್ ಆಗಿದೆ ಆಲ್ರೆಡಿ. ಸೊ ನಾನು ಇವತ್ತು 9 ಗಂಟೆಗೆ ಎದ್ದಿದ್ದೀನಿ. ಸೊ ಇನ್ನೂ ಬಾಗಿಲು ತೊಳೆದಿಲ್ಲ, ರಂಗೋಲಿ ಹಾಕಿಲ್ಲ. ಸೊ ಇವಾಗ ಫಸ್ಟ್ ಹೋಗಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ರೀಸನ್ ಏನು ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಸೊ ಬಾಗಿಲೆಲ್ಲ ತೊಳೆದಾಯ್ತು, ರಂಗೋಲೆಲ್ಲ ಹಾಕಿ ಬಂದು ಇವಾಗ ಟಿಫನ್ ತಿಂತಾಯಿದ್ದೀನಿ. ಸೊ ಟಿಫನ್ ತಿನ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮರ್ತೋದೆ. ಸೊ ಟಿಫನ್ ತಿಂದು ಮುಗಿಸಾದ್ಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೂ ಇವತ್ತು ಚಪಾತಿನೇ ಕೊಟ್ಟೆ. ಸೊ ಅವಳು ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ವಾಕರಲ್ಲಿ. ಪಾಪುಗೆ ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ, ಇನ್ನೊಂದು 2 ಡೇಸಲ್ಲಿ. ಸೊ ಅವಳಿಗೆ ಇವಾಗ ನಾನು ಚಪಾತಿ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜಿ ಕೊಡಿ. ಅವಳು ಸ್ಟಾರ್ಟಿಂಗ್ ವಾಕರಲ್ಲಿ ಹಾಕಿದಾಗ ಅವಳಿಗೆ ಅನ್ಕಂಫರ್ಟಬಲ್ ಆಗಿ ಅಳ್ತಾ ಇದ್ಲು. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಬಾಮ್ಮ ಬಾ ಮುಂದೆ ಬಾ, ಕೊಡು ಕೈ, ಬಾ 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 ಬಾ. ಬಂದ್ಲು. ಹಾಯ್ ಮಾಡಮ್ಮ, ಹಾಯ್ ಮಾಡಮ್ಮ. ಹೇಗಮ್ಮ, ಹೇಗಮ್ಮ, ಈಗೋ ಹಾಯ್ ಬರ್ಬೇಕಾ. ಅವಳನ್ನ ಇವಾಗ ನಾವು ಎತ್ಕೋಬೇಕು. ಸಾಕಾ ವಾಕರಲ್ಲಿ ಆಡಿದ್ದು? ಎತ್ಕೊಳ್ಳ? ಬೇಡ ಬೇಡ, ನೀನು ವಾಕರಲ್ಲಿರು. ಅಮ್ಮ ಅಮ್ಮ ಕೈ ತೊಳ್ಕೊತೀನಿ, ಖಾರ ಕೈ ತೊಳ್ಕೊಂಡು ಎತ್ಕೊಳ್ತೀನಿ. ಎತ್ಕೊಳಿತೆ ವಾಸಂತಿ ಅಂತೆ. ನಮ್ಮ ಅತ್ತೆಗೆ ಹೆಸರೇ ಕರೆಕ್ಟ್ ಬರಲ್ಲ. ವಂಶಿಕ ಅನ್ನೋದು ವಾಸಂತಿ ಅಂತೆ. ಫೋನ್ ಅಭ್ಯಾಸ ಮಾಡಬೇಡ್ರಿ. ಏ ವಂಶು, ಫೋನ್ ನೋಡ್ತಾ ಇದ್ಯಾ? ಒದ್ದೆ ಬೇಕಾ? ಎತ್ತಿಡಿಯತ್ತೆ ಫೋನು. ಆಗೋ ಟಿವಿಲಿ ಸಾಂಗ್ ಹಾಕ್ಕೊಡ್ತೀನಿ. ಸೊ ಅವಳಿಗೆ ಟಿವಿಲಿ ಸಾಂಗ್ ಹಾಕ್ಬಿಟ್ಬಿಟ್ರೆ ಅಚ್ಚುಕಟ್ಟಾಗಿ ಸಾಂಗ್ ನೋಡಿಕೊಂಡು ಡ್ಯಾನ್ಸ್ ಆಡಿಕೊಂಡು ಆರಾಮಾಗಿರ್ತಾಳೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಚಪಾತಿ ತಿಂದಿದ್ದಾಳಲ್ಲ, ಮೂಗು ಕಣ್ಣು ಎಲ್ಲ ಉಜ್ತಾ ಇದ್ದಾಳೆ. ಸೊ ಅವಳು ಹಿಂಗೆ ಮೂಗು ಹಿಂಗೆ ಕಿವಿ ಎಲ್ಲ ಇದು ಮಾಡ್ತಾಳೆ. ಅವಾಗ ಅವಳಿಗೆ ನಿದ್ದೆ ಬಂದಿದೆ ಅಂತ. ಇವಾಗ ತಾನೇ ತಿಂದಿದ್ದಾಳಲ್ಲ, ಒಂದು 5-10 ನಿಮಿಷ ಬಿಟ್ಟು ಸ್ವಲ್ಪ ತಾಟಾಡಿಸಿ ಆಮೇಲೆ ಮಲಗಿಸ್ತಾಳೆ. ಮತ್ತೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಹೊತ್ತು. ನಮ್ಮ ಅತ್ತೆಗೆ ಯಾರಾದರೂ ಬೈಕಲ್ಲಿ ಓಡಾಡಂಗಿಲ್ಲ ಮನೆ ಮುಂದೆ, ಪರಿಚಯ ಇರೋರೆ ಅಷ್ಟೇ. ನನ್ನ ಮೊಮ್ಮಗಳನ್ನ ಕರ್ಕೊಂಡೋಗ್ರಿ 1 ರೌಂಡು, ನನ್ನ ಮೊಮ್ಮಗಳನ್ನ ಕರ್ಕೊಂಡೋಗ್ರಿ 1 ರೌಂಡು ಅಂತಾರೆ. ಸೊ ಅವಳನ್ನ ಮಲಗಿಸಿ ಮತ್ತೆ ಸಿಗ್ತೀನಿ. ವಂಶು ಮಲಗಿಸ್ತೀನಿ, ಬರಲ್ವಾ? ಮಲಗಿಸ್ತೀನಿ ಬಮ್ಮ. ಅಲ್ಲಿ ಅಮ್ಮ ಕಳಿತಾಳ, ಬಾ. ವಾ, ನಂಗೆ ಗೊತ್ತಿಲ್ಲ, ನೀವೇ ಮಲಗಿಸಿ. ನಾನು ಗುಯ್ಯ ತಿನ್ಬೇಕು, ಹೋಗ ಗೊಮ್ಮ, ಬಾ. ಸರಿ, ಅಜ್ಜಿನೇ ಮಲಗಿಸುತ್ತೆ, ಹೋಗು ಬಾ. ಓ, ಫೋನ್ ಇರೋದಕ್ಕೆ ಬಂದಿರಲ್ಲ ತಾವು? ಫೋನ್ ಇರೋದಕ್ಕೆ ಬಂದದ, ಬಾ ಮಲ್ಕೊಳ್ಳೋಣ, ಬಾ. ಬಾಯ್ ಮಾಡು, ನಾನು ಮಲ್ಕೊತೀನಿ, ಬಾಯ್. ಈರ್ಜಿನ ಫೋಟೋ ಸೂಪರಾಗಿ ಬಂದಿದೆ. ಈರ್ಜಿನಪ್ಪನ ಫೋಟೋ. ಸೊ ಮಲ್ಗ್ಸಕ್ಕೆ ಹೋದೆ, ಮಲ್ಕೊಂಡಿಲ್ಲ ರಾಣಿ. ಸೊ ಇವಾಗ ಸಾಂಗ್ ಹಾಕ್ಬಿಟ್ಟು, ಅವಳು ಫೇವ್ರೇಟ್ ಸಾಂಗ್ಸ್ ಹಾಕ್ಬಿಟ್ಟು ವಾಕರಲ್ಲಿ ಹಾಕ್ತೀನಿ. ಸ್ವಲ್ಪ ತಾಟಾಡ್ಕೊತಾಳೆ, ಟಯರ್ಡ್ ಆಗುತ್ತೆ. ಅವಾಗ ಅವಳೇ ನಿದ್ದೆ ಮಾಡ್ಕೊತಾಳೆ. ಏನಿಲ್ಲ, ನಿದ್ದೆ ಬಂದ ತಕ್ಷಣ ಜೋಲಿಗೆ ಹಾಕೋದು, ಇಲ್ಲಾಂದರೆ ಅವ್ರ ಅಜ್ಜಿ ತೊಡೆ ಮೇಲೆ ಸ್ವಲ್ಪ ತಟ್ಟಿದ್ರೆ ನಿದ್ದೆಗೆ ಹೋಗ್ತಾಳೆ. ಆಲ್ಮೋಸ್ಟ್
ಹಿಂಸೆ ಕೊಟ್ಟು ನಿದ್ದೆ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಮುಖ ಕಾಣಿಸ್ತಿದ್ದೆ ಅತ್ತೆ. ಸೊ ಕ್ಯಾಮ್ರಾಮ್ಯಾನ್ ಬಂದು ನಮ್ಮ ಅತ್ತೆನೇ. ಲಾಸ್ಟ್ ಟೈಮ್ ಹಿಂಗೆ ವಿಡಿಯೋ ಮಾಡಿ ಅಂತ ಕೊಟ್ರೆ ಇಲ್ಲಿಂದ ಕೆಳಗವರೆಗೂ ಮಾಡ್ಬಿಟ್ಟಿದ್ದಾರೆ, ಮುಖನೇ ಕಾಣಿಸ್ತಿಲ್ಲ. ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ ಮುಖ ಎಲ್ಲ ಬರ್ತಿದ್ದೆ ಅಂತ. ಯಾವ್ದು ಬೇಕಮ್ಮ ಸಾಂಗು? ಟಿವಿ ಹಾಕಂಗೆ ಎಲ್ಲ ಆಗ್ಲೇ ಸೌಂಡ್ ಮಾಡ್ತಾವಳು. ಯಾವ್ದು ಬೇಕಮ್ಮ? ಯಾವ್ದು ಬೇಕು? ಇಲ್ಲ, ಅವೆಲ್ಲ ನಮ್ಮ ಮನೆಗೆ ಬೇರೆ ತಿಕ್ಬಿಟ್ಟವನೆ. ಎಲ್ಲಿ ಕರಂತ ಗೊತ್ತಿಲ್ಲ, ಸಿಗೋದೇ ಇಲ್ಲ ನಮಗೆ. ಇನ್ನೊಂದು ರಿಮೋಟ್ ಇಲ್ಲಿ ಇಲ್ಲಿ. ಯಾವ್ದು ಬೇಕು? ನಮ್ಮ ಸಾಂಗು ಬೇಕು ನಮಗೆ. ಫಸ್ಟ್ ಶಾರ್ಟ್ಸು ಸಾರಿ, ಫಸ್ಟ್ ಒಳಗೆ ನಾನು ಪ್ಲೇ ಮಾಡೋದೇ ಹಿತ್ತಲಕ್ಕೆ ಕರಿಬೇಡ ಮಾಮ. ನೋಡಿ ಅವಳು ಟಿವಿ ಬಿಟ್ಟು ಈ ಕಡೆ ತಿರುಗ್ತಾನೂ ಇಲ್ಲ. ಕರೀತೆ ವಂಶಿಕಿ ವಂಚು ಬಂಗತ್ತಲ್ಲಿ ಸಾಂಗ್ ಆಗ್ತದೆ ಅಂತ ಗೊತ್ತಾಯ್ತು. ಅಯ್ಯಪ್ಪ 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 ಅಯ್ಯಪ್ಪ, ಬಂತು ಬಂತು ವಂಚಿ ಸಾಂಗ್ ಬಂತು ಬಂತು. ಡ್ಯಾನ್ಸ್ ಆಡ್ತಾಳೆ ಅಂತ. ಏನು ಗೊತ್ತಾ, ಈ ಮಕ್ಕಳು ನಮ್ಗೆ ಯಾವಾಗ ಬೇಕು ನೋಡಿ ಇವಾಗ ಡ್ಯಾನ್ಸ್ ಆಡ್ತಾಳೆ, ಸೊ ಇವಾಗ ಇದು ಮಾಡ್ತಾಳೆ ಅದು ಮಾಡ್ತಾಳೆ ಅಂತ ನಾವು ಯಾವಾಗ ಹೇಳಿರ್ತೀವಿ ಆ ಟೈಮಲ್ಲೇ ಅವ್ರು ಮಾಡಿರಲ್ಲ. ಸೊ ಯಾರೂ ಇಲ್ಲ, ನಾವು ವಿಡಿಯೋ ಮಾಡ್ತಿಲ್ಲ ಅಂದಾಗ ಸೊ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ, ಆ್ಯಕ್ಟಿವ್ ಆಗಿರ್ತಾಳೆ. ಸೊ ನಾವು ಯಾರಿಗಾನ ಹೇಳಬೇಕಾದ್ರೇ ಅವಳಿಗೆ ಏನು ಆ್ಯಕ್ಟಿವ್ ಆಗಿರಲ್ಲ. ನಾವು ಏನು ಹೇಳಿರ್ತೀವಿ ಇಂಥದ್ದು ಮಾಡ್ತಾಳೆ ಅಂತ ಅಂಥದ್ದೇ ಮಾಡಿರಲ್ಲ. ಜೊತೆಗೆ ಅವಳಿಗೆ ಇನ್ನೂ ವಾಕರ್ ಅಡ್ಜಸ್ಟ್ ಆಗಿಲ್ಲ. ಸೊ ಅವಳಿಗೆ ಟಿ ವಿ ಕಡೆ ತಿರ್ಕೊಳ್ಳೋಕ್ಕೂ ಬರ್ತಿಲ್ಲ ಅವಳಿಗೆ ಕರೆಕ್ಟಾಗಿ. ಸೊ ನಾನೇ ಸ್ವಲ್ಪ ಅವಳನ್ನ ತಿರುಗಿಸಿ ಟಿ ವಿ ನೋಡೋಕ್ಕೆ ಬಿಟ್ಟಿದ್ದೀನಿ. ಅವಳು ಜಾಸ್ತಿ ಹೊತ್ತು ವಾಕರಲ್ಲಿ ಇರೋದಿಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ಎತ್ಕೊಬೇಕು ಅಂತ ಅಳ್ತಾ ಇರ್ತಾಳೆ. ನನ್ನ ಮಗಳಿಗೆ ಇಷ್ಟ ಆಗಿರೋ ಒಂದಷ್ಟು ಸಾಂಗ್ಸ್ಗಳಿದೆ, ಅದರಲ್ಲಿ ಹಿತ್ತಲಕ್ಕೆ ಕರಿಬೇಡ ಮಾವ ಆಗಿರ್ಬೋದು. ಸೊ ಇನ್ನೊಂದು ಪಸಂದ ಗೌನೆ, ಅದೊಂದು ವಾನು ಕಾವಾಲಯ್ಯ, ಇದೊಂದು ತೆಲುಗು ಸಾಂಗು. ಸೊ ಇದೆಲ್ಲ ಅವಳಿಗೆ ತುಂಬ ಖುಷಿ. ಜನ ಕಾಂಚನ ಅಜ್ಜ ವಂಚು ವಂಚ ಬಂಗಾರಿ ಅವರು ಕುಡಿಸ್ಕೊಂಡು ಹಂಗೆ ಮಲ್ಸೋಣ ಟ್ರೈ ಮಾಡಿದೆ, ಮಲ್ಕೊಂಡಿಲ್ಲ. ಇವಾಗ ಜೋಲಿಗೆ ಹಾಕಿ ತೂಗೋದಷ್ಟೇನೆ, ನಿದ್ದೆ ಬಂದ್ಬಿಟ್ಟಿದೆ. ಲೈಟ್ ಆಫ್ ಮಾಡೋಣ. ಲೈಟ್ ಆಫ್ ಮಾಡಿದ್ರೆ ಏನು ಒಂಚೂರು ಸೌಂಡ್ ನಿಮ್ಗೆ ಕಾಣಿಸ್ತಿದ್ದೀನಿ ಅಲ್ಲಿ ನೋಡಿ. ಕಾಣಿಸ್ತಿದೆ. ಒಂಚೂರು ಲೈಟ್ ಹಾಕಿರಿ, ಆಮೇಲೆ ಆಫ್ ಮಾಡೋಣ ಮಾತಾಡೋರಿಗೆ. ಒಂಚೂರು ಸೌಂಡ್ ಆಗಂಗಿಲ್ಲ, ಅದಕ್ಕೆ ಟಿ ವಿ ಆಫ್ ಮಾಡಿದ್ದೀನಿ. ಹೊರಗಡೆ ಒಂದು ಬೈಕ್ ಓಡಾಡಂಗಿಲ್ಲ, ಲೈಟ್ ಆನ್ ಇರಂಗಿಲ್ಲ. ಆ ಥರ ಇವಳು ನಿದ್ದೆ ಮಾಡೋದು, ಸೈಲೆಂಟ್ ಆಗಿರ್ಬೇಕು. ಯಾರಾದ್ರೂ ಒಬ್ರು ಎದ್ದು ವಾಶ್ರೂಮ್ಗೆ ಹೋಗಂಗಿಲ್ಲ, ವಾಶ್ರೂಮಲ್ಲಿ ಆ ಸ್ವಿಚ್ ಆನ್ ಮಾಡಿದ್ರೂ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಕಳ್ಳಿ ಅವಳು, ಕಳ್ಳಿ ಕಳ್ಳಿ. ಅಯ್ಯೋ ಗಂಟೆ ಮಾಡ್ಬಿಟ್ಟೆ. ಯಾರ್ದು ಸೀರೆ, ಯಾರ್ದು ಬಂಗಾರಿ ಸೀರೆ ಅದು? ಏಕಮ್ಮ ಅವಳನ್ನ ಮಲಗಿಸಿದ್ರೆ ಇನ್ನು ಮಿಕ್ಕಿದ ಏನು ಕೆಲಸ ಇದೆ ಮನೆ ಕೆಲಸ ಮಾಡ್ಕೋಬೋದು. ಆ ಮನೆ ಕೆಲಸ ಮಾಡ್ಬೇಕಾದ್ರೂ ಸೈಲೆಂಟಾಗಿ ಮಾಡ್ಬೇಕು ನಾವು. ಎದ್ದು ಬಿಡ್ತಾಳಂತೆ ಭಯ ನಮಗೆ. ಲೈಟ್ ಆಫ್ ಮಾಡಿಬಿಟ್ಟಿದೆ. ಯಾರೋ ಬಂದು ಕೊಡಲ್ಲ.
ಇನ್ನು ನೆಕ್ಸ್ಟು ಪಾಪುಗೆ ಹಣ್ಣು ತಿನ್ನಿಸಿದಾದ್ಮೇಲೆ ಸೊ ಬಟ್ಟೆ ವಾಶ್ ಮಾಡಿ ಸೊ ಟೆರೆಸ್ ಮೇಲೆ ಬಂದು ಬಟ್ಟೆ ಒಣಗಾಕ್ತಾಯಿದ್ದೀನಿ. ಪಾಪುಗೆ ಏನಾದರೂ ತಿನ್ಸಿದ್ಮೇಲೆ ನಂಗೆ ಸ್ವಲ್ಪ ಸಮಾಧಾನ, ಯಾಕಂದರೆ 1 ಅವರ್ ಹತ್ತತ್ರ ಅವಳು ಏನೂ ಮಾತಾಡೋದಿಲ್ಲ, ಅಳೋದಿಲ್ಲ. ಏನಾದರೂ ತಿನ್ನಿಸಿದ್ರೆ ಅವಳು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ಆ ಟೈಮಲ್ಲಿ ಏನಾದರೂ ಕೆಲಸ ಆಯ್ತಂದರೆ ಮಾಡ್ಕೊಂಬಿಡ್ತೀನಿ ನಾನು. ಹಲೋ. ಸೊ ನಾನು ಇಷ್ಟು ದಿನ ಯಾಕೆ ಯೂಟ್ಯೂಬ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗೆ ಇದ್ದೆ ಅಂತಲೇ ಹೇಳ್ಬೋದು. ಸೊ ಈಗಲೂ ಬ್ಯುಸಿ ಇದ್ದೀನಿ ಅಂತನೆಲ್ಲ ಫ್ರೀಯಾಗಿದ್ದೀನಿ ಅಂತಲೂ ಅಲ್ಲ. ಸೊ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಅನಿಸುತ್ತೆ ನಾನು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ. ಶಾರ್ಟ್ ವೀಡಿಯೋಸ್ ರೀಲ್ಸೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಟೈಮ್ ಸಿಕ್ಕಾಗೆಲ್ಲ ಮಾಡಿ. ಸೊ ಏನಕ್ಕೆ ಅಂದರೆ ಪಾಪು ಬೆಳೀತಾ ಇದ್ಲು, ಓಕೆನಾ. ಸೊ ಆಲ್ಮೋಸ್ಟ್ ಎಲ್ಲ ನೋಡೋದಾಗಿರ್ಬೋದು, ಗುರುತಿಸೋದಾಗಿರ್ಬೋದು ಕಲಿತಾ ಇದ್ಲು. ಸೊ ಮುಂಚೆ ಯಾವ ಥರ ಅಂದರೆ ನಾನು ಅವಳಿಗೆ ಒಂದು ಸಲ ಫೀಡ್ ಮಾಡಿ ನಮ್ಮ ಅತ್ತೆ ಕೈಲಿ ಕೊಟ್ಬಿಟ್ರೆ ಮಲಗಿಸೋದು, ಅವಳನ್ನ ಆಟ ಆಡ್ಸೋದು ಮಾಡ್ತಾಯಿದ್ರು. ನಾನು ಯೂಟ್ಯೂಬ್ಗೆ ವೀಡಿಯೋಗಳು ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಬರ್ತಾ ಅವಳಿಗೆ ನಾನೇ ಅಮ್ಮ ಅನ್ನೋದೆಲ್ಲ ಗೊತ್ತಾಗ್ತಾಯಿತ್ತು. ನಾನು ಅವಳ ಮುಂದೆ ಓಡಾಡಿದಾಗೆಲ್ಲ ಅಳ್ತಾ ಇದ್ಲು, ಎತ್ಕೋಬೇಕಾಗಿತ್ತು. ಸೊ ನಾನೇ ಕ್ಯಾಮ್ರಾ ಹಿಡಿಬೇಕು, ನಾನೇ ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಸೊ ಎಲ್ಲ ಕಷ್ಟ ಆಗ್ತಾಯಿತ್ತು. ಇನ್ನೊಂದು ಹೆಂಗೆ ಅಂದರೆ ಆವಾಗ ಅಂದರೆ ಅವ್ಳ ಪಾಡ್ಗಳು ಆಟ ಆಡ್ತಿದ್ಲು, ನಾನು ಫೋನ್ ಯೂಸ್ ಮಾಡ್ತಾಯಿದ್ದೆ. ಫೋನ್ನ ಅವಳು ನೋಡ್ತಾ ಇರಲಿಲ್ಲ. ಸೊ ಬೆಳೀತಾ ಫೋನ್ಗೆ ಎಲ್ಲಿ ಅಡಿಕ್ಟ್ ಆಗಿಬಿಡ್ತಾಳೆ. ನಾನು ಎಡಿಟ್ ಎಲ್ಲ ಮಾಡ್ತಾಯಿದ್ದೆ ಪಕ್ಕದಲ್ಲೇ ಮಲಗಿಸ್ಕೊಂಡು. ಸೊ ಫೋನ್ ನೋಡ್ತಾ ಇರೋಳು, ಅದು ಸ್ವಲ್ಪ ಲೈಟ್ ಬರುತ್ತಲ್ಲ ಫೋನಲ್ಲಿ. ಸೊ ಫೋನ್ ನೋಡ್ತಾ ಇರೋಳು, ನಾನು ಎಲ್ಲಿ ಅಡಿಕ್ಟ್ ಆಗಿಬಿಡ್ತಾಳೆ ಅನ್ನೋ ವಿಚಾರವಾಗಿ ಸೊ ಯೂಟ್ಯೂಬ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ. ಸೊ ಯೂಟ್ಯೂಬ್ ಬೇಕಾದರೆ ಅವಳು ಸ್ವಲ್ಪ ಬೆಳೆದು ದೊಡ್ಡವಳು ಆದಮೇಲೆ ಒಂದು 2-3 ವರ್ಷ ಬಿಟ್ಟು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಸೊ ನನಗೆ ಗೊತ್ತಿರೋರಾಗಿರ್ಬೋದು, ಫ್ಯಾಮಿಲಿಲಾಗಿರ್ಬೋದು, ಫ್ರೆಂಡ್ಸು, ಇಲ್ಲಿ ಮನೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಜನ ಗೊತ್ತಿರೋರು, ಸಬ್ಸ್ಕ್ರೈಬ್ ಆಗಿರೋರು ಸೊ ಯಾಕೆ ವೀಡಿಯೋಗಳು ಸ್ಟಾಪ್ ಆಗಿದೆ ಮಾಡು ಅಂತ ಅಂದರು. ಅತ್ತೆನೂ ನಾನು ಪಾಪನ ನೋಡ್ಕೊತೀನಿ ಮಾಡು ಅಂತ ಹೇಳಿದ್ರು. ಸೊ ಇವಾಗ ಅವಳಿಗೆ 9 ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಾಯಿದೆ. ಸೊ 3 ಟೈಮ್ಸ್ ಅವಳಿಗೆ ತಿನ್ನೋದಕ್ಕೆ ಕೊಡ್ತಾಯಿದ್ದೀನಿ. ಸೊ 1 ಟೈಮ್ ಅವಳು ತಿಂದರೆ 1-2 ಅವರ್ಸ್ ಆರಾಮಾಗಿರ್ತಾಳೆ. ಸೊ ಆ 2 ಅವರ್ಸಲ್ಲಿ ವೀಡಿಯೋ ಮಾಡ್ಕೊತೀನಿ, ಮತ್ತು ಮಧ್ಯದಲ್ಲಿ ಫೀಡ್ ಮಾಡ್ತೀನಿ, ಮತ್ತು ಲಂಚು, ಮತ್ತು ಫೀಡು, ಮತ್ತು ಡಿನ್ನರು. ಸೊ ಒಂದೊಂದು 2 ಅವರ್ಸ್ ಅವಳು ಆರಾಮಾಗಿರ್ತಾಳೆ ಒಂದು ಸಲ ಊಟ ಏನಾದರೂ ಮಾಡಿಸಿದ್ರೆ. ಸೊ ಇನ್ನು ಆಟಾಡ್ಸೋದೆಲ್ಲ ಅತ್ತೆ ನೋಡ್ಕೊತಾರೆ. ಸ್ವಲ್ಪ ಟೈಮ್ ಇದೆ, ಓಕೆನಾ, ಇದೆ, ಮಾಡ್ಕೊಬೇಕು ಟೈಮ್ ಅಷ್ಟೇ ಮಾಡಬೇಕು ಅಂತ ಇದ್ದರೆ. ಇನ್ನೊಂದಂದರೆ ಆಗಲೇ ಹೇಳಿದಾಗೆ ಎಡಿಟ್ಗೆಲ್ಲ ನಾನು ಅವಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ತಿರೋದ್ರಿಂದ ಸೊ ಆಗಲೇ ಹೇಳಿದಾಗೆ ಫೋನ್ ಎಲ್ಲಿ ಅಭ್ಯಾಸ ಮಾಡ್ಕೊಂಬಿಡ್ತಾಳೆ ಸೊ ಅಂತ. ಇನ್ನೊಂದು ಹೆಂಗೆ ಅಂದರೆ ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ನಾನು ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ, ಓಕೆನಾ. ಸೊ ಹಾಗಾಗಿ ಎಲ್ಲಿ ನಾನು ಮಂತ್ಲಿ ವೈಸು ಮಕ್ಕಳು ಬೆಳವಣಿಗೆ ಬೇರೆ ಥರ ಬರ್ತಾ ಇರುತ್ತೆ, ಮೈಲ್ ಸ್ಟೋನ್ ಅಂತೀವಲ್ಲ. ಸೊ ಒಂದೊಂದು ಕಲಿತಾ ಇರ್ತಾರೆ ಮಂತ್ಲಿ ವೈಸು. ಸೊ ಅವರು ಕಲಿತಿರೋದನ್ನ ನಾನು ಫೀಲ್ ಮಾಡಿದೆ, ಎಲ್ಲಿ ಮಿಸ್ ಮಾಡ್ಕೊತಾ ಇದ್ದೀನಿ, ಮಿಸ್ ಮಾಡ್ಕೋಬಾರ್ದು ಅಂತ ಸೊ ಸ್ಟಾಪ್ ಮಾಡಿದ್ದೆ. ಸೊ ಇವಾಗ ಏನಿಲ್ಲ, ಎರಡು ಸ್ವಲ್ಪ ಎರಡೂ ಬ್ಯಾಲೆನ್ಸ್ ಆಗಿ ತೊಗೊಂಡು ಈ ಕಡೆ ಯೂಟ್ಯೂಬ್ ವೀಡಿಯೋನೂ ಮಾಡಿಕೊಂಡು ಮಗುನೂ ನೋಡಿಕೊಂಡು ಸೊ ಮಾಡೋಣ ಅಂತ ಮತ್ತೆ ಇನ್ನೊಂದು ಸಲ ಯೋಚನೆ ಮಾಡಿ ಸೊ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ನೀವು ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಸೊ ಈಗಲೂ ಅದಕ್ಕೂ ಹೆಚ್ಚಾಗಿ ಸಪೋರ್ಟ್ ಮಾಡಿ. ಸೊ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ಖುಷಿಯಾಗಿತ್ತು ನಾನು ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಬೇಕಾದ್ರೆ, ಯಾಕಂದರೆ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿತ್ತು. ಮಗು ಬಗ್ಗೆ ಏನಾದರೂ ನಾನು ವೀಡಿಯೋ ಮಾಡಿ ಹಾಕಿದಾಗ ಕಮೆಂಟ್ಸ್ಗಳು ಬರ್ತಾಯಿತ್ತು. ಸೊ ಅದನ್ನು ಕಮೆಂಟ್ಸ್ ಎಲ್ಲ ನೋಡಿದಾಗ ಓಕೆ, ನನ್ನ ವೀಡಿಯೋಸು ಎಲ್ಲೋ ಜನಗಳಿಗೆ ರೀಚ್ ಆಗ್ತಾಯಿದೆ, ಇಷ್ಟ ಆಗ್ತಿದೆ ಅಂತ ಅನಿಸ್ತಾಯಿತ್ತು. ಸೊ ಅದೇ ಪ್ರೀತಿ ಕಂಟಿನ್ಯೂ ಆಗಲಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಸಾಧ್ಯ ಆಗುತ್ತೆ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಮಾಡಿ. ನಿಮ್ಮ ಲೈಕಿಂದ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ, ಓಕೆನಾ. ಸೊ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.